ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಾಯಂದಿರಿಗೆ ತುಂಬಾ ಉಪಯೋಗಕ್ಕೆ ಬರೋವಂಥ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ, ನನ್ನ ಮಗಳ ಸ್ಕಿನ್ ಕಲರ್ ಹೇಗೆ ಚೇಂಜ್ ಆಯಿತು, ಅವಳಿಗೆ ನಾನು ಏನು ಅಪ್ಲೈ ಮಾಡಿದೆ, ಎಷ್ಟು ಟೈಮ್ ಆಯಿತು, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಒಂದು ವಿಷಯ ಹೇಳಬೇಕಾದ್ರೆ, ನನ್ನ ಮಗಳು ಹುಟ್ಟುವಾಗ ಅವಳು ಕಪ್ಪಾಗಿರಲಿಲ್ಲ, ಅವಳು ತುಂಬಾ ವೈಟ್ ಆಗಿದ್ಲು. ಬೇಕಿದ್ರೆ ನಿಮ್ಗೊಂದು ಫೋಟೋನ ತೋರಿಸ್ತೀನಿ ನೋಡಿ. ಈ ಫೋಟೋ ನೋಡಿ ಅವಳು ಎಷ್ಟು ವೈಟ್ ಇದ್ದಾಳೆ ಅಂತ. ಈ ಫೋಟೋ ನಾನು ಯಾವಾಗ ತೆಗ್ದದಂದರೆ, ಹಾಸ್ಪಿಟ್ಲಿಂದ ಮನೆಗೆ ಬಂದ ಮೇಲೆ 3ನೇ ದಿವಸಕ್ಕೆ ತೆಗೆದಂಥ ಫೋಟೋ ಇದು. ನೋಡಿ ಎಷ್ಟು ವೈಟ್ ಆಗಿದ್ದಾಳೆ ಅಂತ. ಮತ್ತೆ ಏನಾಯ್ತಂದರೆ, 5ನೇ ದಿವಸಕ್ಕೆ ಅವಳಿಗೆ ಜಾಂಡಿಸ್ ಶುರುವಾಯಿತು. ಜಾಂಡಿಸ್ ಶುರುವಾದಾಗ ನಾವೇನು ಮಾಡಿದ್ವಿನ, ದಿನ ಅವಳನ್ನು ಬಿಸಿಲಿಗೆ ತೋರಿಸ್ತಾ ಇದ್ವಿ. ಜಾಂಡಿಸ್ ಕಮ್ಮಿ ಆಗಬೇಕಂತ ನಾವು ಈ ಥರ ಮಾಡಿದ್ದು. ಆದರೆ ಏನಾಯ್ತಂದರೆ, ದಿನ ಹೋಗ್ತಾ ಹೋಗ್ತಾ ಅವಳ ಸ್ಕಿನ್ ಟ್ಯಾನ್ ಆಗ್ತಾ ಬರ್ತಾಯಿತ್ತು, ಒಂಥರ ಕಪ್ಪಾಗ್ತಾ ಹೋಗ್ತಾ ಇತ್ತು. ಇದರಿಂದ ಕಪ್ಪಾಯ್ತಾ ಇಲ್ಲ ನ್ಯಾಚುರಲ್ ಆಗಿ ಅವಳಿಗೆ ಸ್ಕಿನ್ ಚೇಂಜ್ ಆಗ್ತಾ ಬಂತಂತ ಏನೂ ಗೊತ್ತಿಲ್ಲ, ಆದರೆ ತುಂಬಾ ಬ್ಲ್ಯಾಕ್ ಆಗ್ತಾ ಹೋಯಿತು. 2 ತಿಂಗಳು ಆಗುವಾಗ ಅವಳಿಗೆ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅವಳ ಫೇಸು ಒಂಥರ ಬ್ಲ್ಯಾಕ್ ಪ್ಯಾಚಸ್ ಬಂದಿತ್ತು, ಒಂಥರ ಅವಳ ಫೇಸ್ನೇ ಒಂಥರ ಗ್ಲೋ ಆಗಿರಲಿಲ್ಲ, ಒಂಥರ ಡಲ್ ಆಗಿತ್ತು. ಸೊ ಅವಾಗ ನಮಗೆ ಒಬ್ಬರು ಹೇಳಿದರು ಈ ಟಿಪ್ಸ್ನ. ಸೊ 2 ತಿಂಗಳ ಮೇಲೇ ನಾನು ಹೋಮ್ ರೆಮಿಡೀಸ್ನ ಶುರು ಮಾಡಿದೆ. ಫಸ್ಟು ನಾನು ಏನು ಮಾಡಿದೆ ಅಂದರೆ, ಗುಲಾಬಿ ಎಣ್ಣೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಗುಲಾಬಿ ಎಣ್ಣೆ ಹೇಗೆ ಮಾಡೋದಂದರೆ, ಈ ಪನ್ನೀರ್ ಗುಲಾಬಿ ಬರುತ್ತೆ ನೋಡಿ, ಬೇರೆ ಗುಲಾಬಿ ಬಂದುಬಿಟ್ಟು ರೆಡ್ ಕಲರಲ್ಲಿ ಬರುತ್ತೆ, ಈ ಪನ್ನೀರ್ ಗುಲಾಬಿ ಬಂದುಬಿಟ್ಟು ಪಿಂಕ್ ಕಲರಲ್ಲಿ ಬರುತ್ತೆ. ಈ ಗುಲಾಬಿ ಬಂದುಬಿಟ್ಟು ಚಿಕ್ಕದಾಗಿರುತ್ತೆ, ಬ್ಯಾಂಗ್ಳೂರು ಸೈಡಲ್ಲಿ ತುಂಬ ಈಸಿಯಾಗಿ ನಿಮಗೆ ಸಿಗುತ್ತೆ ಇದು. ಸೊ ಅದನ್ನು ತಗೊಂಡು ಬಂದುಬಿಟ್ಟು ಈ ಪೆಟಲ್ಸ್ನ ಬಿಡಿಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಯಾವುದು ಸೇರಿಸ್ಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಂತಹ ಈ ಗುಲಾಬಿನ ನಾವು ತೆಂಗಿನ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಮತ್ತು ಅದನ್ನು ಸೋರಿಸ್ಕೊಂಡು ಆ ಆಯಿಲ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೆ. ಈ ಆಯಿಲ್ನ ನಾನು ದಿನ ಅವಳಿಗೆ ಹಚ್ಬಿಟ್ಟು ನಾನು ಸ್ನಾನ ಮಾಡಿಸ್ತಾ ಇದ್ದೆ. ಅರ್ಧ ಗಂಟೆ ಮುಂಚೆನೇ ಈ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಮತ್ತು ನಾನು ಸ್ನಾನ ಮಾಡಿಸ್ತಾ ಇದ್ದೆ. ನನಗೆ ತುಂಬಾ ಇಂಪ್ರೂವ್ಮೆಂಟ್ ಗೊತ್ತಾಯಿತು. ಆ ಸ್ಕಿನ್ ರ್ಯಾಷಸ್ಸು, ಬ್ಲ್ಯಾಕ್ ಪ್ಯಾಚಸ್ಸು ಎಲ್ಲ ಕಮ್ಮಿ ಆಯಿತು. ತುಂಬಾ ಚೆನ್ನಾಗಿತ್ತು. ಈ ಆಯಿಲು ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ನನಗೆ. ತಕ್ಷಣ ನನಗೆ ರಿಸಲ್ಟ್ ಸಿಕ್ಕಿಲ್ಲ, ನಿಜ ಹೇಳಬೇಕಾದ್ರೆ. ಒಂದು 2 ವಾರ 3 ವಾರ ಆಯಿತು ಈ ರಿಸಲ್ಟ್ ನನಗೆ ಬರಬೇಕಾದ್ರೆ. ಸೊ ಆದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಇದೆಲ್ಲ ವರ್ಕ್ ಆಗುವಾಗ. 2ನೇ ಹೋಮ್ ರೆಮಿಡಿ ನಾನು ಯಾವ್ದು ಅವಳಿಗೆ ಫಾಲೋ ಮಾಡಿದೆ ಅಂದರೆ, ಈ ಹೆಸರುಬೇಳೆ ಬರುತ್ತೆ ನೋಡಿ, ಹಸಿರು ಕಲರಲ್ಲಿ ಬರೋದು, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಸ್ತೂರಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಮಿಕ್ಸ್ ಮಾಡಿಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೆ. ಇದಕ್ಕೆ ಸ್ನಾನ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ಅವಳಿಗೆ ಫುಲ್ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಇದೂ ಕೂಡ ಅವಳ ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ ಇದೂ ಒಂದು ಕಾರಣ ಅಂತ ಹೇಳ್ತೀನಿ. ತುಂಬಾ ಒಂದು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇತ್ತು ಅವಳ ಫೇಸ್ ಇದನ್ನು ಅಪ್ಲೈ ಮಾಡುವಾಗ. ಸೊ ನೀವು ಕೂಡ ಈ ರೀತಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ. ಈ ಹೆಸರುಬೇಳೆ ಆಗಿರ್ಬೋದು, ಆ ಟಿಪ್ಸು ಮತ್ತು ಗುಲಾಬಿ ಎಣ್ಣೆ ಎರಡೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಹೆಚ್ಚಾಗಿ ಮಕ್ಕಳಲ್ಲಿ ಈ ಸ್ಕಿನ್ ಕಲರ್ ಅನ್ನೋದು 6 ತಿಂಗಳವರೆಗೂ ಗ್ಯಾರಂಟಿ ನಮಗೆ ಯಾವುದು ಪರ್ಮನೆಂಟ್ ಸ್ಕಿನ್ ಕಲರ್ ಅನ್ನೋದು ಗೊತ್ತಾಗಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ. ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ತುಂಬ ಬರ್ತಾನೆ ಇರುತ್ತೆ. ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಬ್ಲ್ಯಾಕ್ ಪ್ಯಾಚಸ್ಸು, ಇದೆಲ್ಲ ತುಂಬಾ ಕಾಮನ್ ಚಿಕ್ಕ ಮಕ್ಕಳಲ್ಲಿ. ಸೊ ನಾವು ಈ ರೀತಿ ಏನಾದರೂ ಹೋಮ್ ರೆಮಿಡೀಸ್ ಮಾಡಿಕೊಂಡು ನಾವು ಈಸಿಯಾಗಿ ಅದನ್ನು ಸರಿ ಮಾಡ್ಕೋಬೋದು. ನನಗೆ ತುಂಬಾ ವರ್ಕ್ ಆಯಿತು. ನನ್ನ ಮಗಳ ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ ಈ 2 ಟಿಪ್ಸ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ವರ್ಕ್ ಆಗುತ್ತೆ ಅಂತ ನಂಬ್ತೀನಿ. ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಶೇರ್ ಮಾಡಿ. ಲಾಸ್ಟಾಗಿ ಒಂದು ವಿಷಯ ನಾನು ಹೇಳಬೇಕಂದ್ರೆ, ಈ ಮಕ್ಕಳಲ್ಲಿ ಈ ಸ್ಕಿನ್ ಕಲರ್ ಅನ್ನೋದು ಮುಖ್ಯನೇ ಇಲ್ಲ. ಫಸ್ಟ್ ನಮ್ಮ ಮಕ್ಕಳಲ್ಲಿ ಈ ಸೆಲ್ಫ್ ಕಾನ್ಫಿಡೆನ್ಸು, ತುಂಬ ಧೈರ್ಯವನ್ನು ನಾವು ತುಂಬಿಸ್ಬೇಕು. ಈ ಕಲರೆಲ್ಲ ಮತ್ತೆ ಅದರಿಂದ ನಾವೇನು ಸಾಧನೆ ಮಾಡೋಕ್ಕೆ ಆಗಲ್ಲ. ಆದರೆ ದೇವ್ರು ಕೊಟ್ಟಂಥ ಆ ಕಲರ್ ಆಗಿರ್ಬೋದು, ಆ ತ್ವಚೆನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ನಾವು ಫೇಸ್ ಪ್ಯಾಕು, ಹೋಮ್ ರೆಮಿಡಿ ಆ ಥರ ಮಾಡ್ಕೋಬೋದು. ಆದರೆ ಅದೇ ನಮ್ಮ ತಲೆಯಲ್ಲಿ ಇಟ್ಕೊಂಡು, ಅದೇ ನಾವು ಚಿಂತೆ ಮಾಡಿಕೊಂಡು, ಈ ಕಲರ್ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಇರಬಾರ್ದು. ನಮ್ಮ ಮಕ್ಕಳಲ್ಲಿ ಇವಾಗಿಂದಲೇ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೇಳ್ಕೊಡ್ಬೇಕು, ನಾವು ಕೂಡ ಫಾಲೋ ಮಾಡಬೇಕು. ಇದನ್ನು ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.